ರಾಜನೇ, ಯೇಸು ರಾಜನೇ. ನಾನ್ ನಿನ್ನ ಬಿಟ್ಟು ದೂರ ಹೋದರೆ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ನನ್ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ. ಎಲ್ಲರೂ ಸೇರಿ, ಪ್ರತಿಯೊಬ್ಬರು ಸೇರಿ. ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ, ಮನ ಸುತ್ತಿ. ಎಲ್ಲರೂ ಸೇರಿ. ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ. ಈ ಹಾಡು ಹಾಡುತ್ತಾನೆ ನಾವೆಲ್ಲಿಗೆ ಹೋದ್ರು ಆತನ ಸನ್ನಿಧಿಗೆ ಬರಬೇಕು. ಆತನಿಗೆ ಹೇಳ್ರಿ, ಯೇಸುವೇ, ಜೇನಿನಂತೆ ಪಾಪವು ನನ್ನ ಜೀವಿತದಲ್ಲಿ ಬಂದ್ರು ನಾನು ನಿನ್ನ ನಾಮದಲ್ಲಿ ಜಾಡಿಸಿ ಓದುತ್ತೇನೆ ಎಂಬುದಾಗಿ. ಪಾಪವು ನಮ್ಮ ಜೀವಿತದಲ್ಲಿ ಬರುವಾಗ ಅದನ್ನು ತಳ್ಳಿ ಬಿಡ್ರಿ ಎಂಬುದಾಗಿ, ಅದನ್ನು ಜಾಡಿಸಿ ಬಿಡ್ರಿ. ಆಗ ನಾವು ಕ್ರಿಸ್ತನನ್ನು ಬಿಟ್ಟು ನಾವೆಲ್ಲಿಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಪಾಪವು ನಮ್ಮಿಂದ ಬರುವಾಗ ಅದನ್ನು ದೂರ ತಳ್ಳುವಾಗ ನಾವು ಆತನಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಜೇನಿನಂತೆ ಪಾಪವು ಬಂದರು ಯೇಸು ನಾಮದ ಚಾಡಿಸಿ ವಧುವೆ. ಎಲ್ಲರೂ ಸೇರಿ. ಜೇನಿನಂತೆ ಪಾಪವು ಬಂದರು ಯೇಸು ನಾಮದ ಚಾಡಿಸಿ ವಧುವೆ. ನಾನ್ ನಿನ್ನ ಬಿಟ್ಟು ದೂರ ಹೋದರೆ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ನನ್ ಮನ ಒಳ್ಳೇದಲ್ಲ. ಎಲ್ಲರೂ ಸೇರಿ. ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ಹೌದಪ್ಪ, ಮನ ಒಳ್ಳೇದಿಲ್ಲ, ನನ್ ಮನ ಒಳ್ಳೇದಲ್ಲ. ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ. ಇನ್ನೊಂದು ಸಾರಿ. ಜೇನಿನಂತೆ ಪಾಪವು ಬಂದರು ಯೇಸು ನಾಮದ ಚಾಡಿಸಿ ವಧುವೆ. ಜೇನಿನಂತೆ ಪಾಪವು ಬಂದರು ಯೇಸು ನಾಮದ ಚಾಡಿಸಿ ವಧುವೆ. ನಾನ್ ನಿನ್ನ ಬಿಟ್ಟು ದೂರ ಹೋದರೆ ಮನ ಒಳ್ಳೇದಲ್ಲ, ಹೌದಪ್ಪ, ಮನ ಒಳ್ಳೇದಲ್ಲ. ನನ್ ಬಿಟ್ಟು ನಿನ್ನನ್ನು ಹೋಗ್ಲಿಕ್ಕೆ ಆಗಲ್ಲಪ್ಪ. ನನ್ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ನನ್ ಮನ ಒಳ್ಳೇದಲ್ಲ. ಈ ಹಾಡು ಇನ್ನೊಂದು ಸ್ಟಾಂಜ ಹೀಗೆ ಹೇಳ್ತದೆ. ಯೇಸು ನನ್ನ ಜೀವವು ಬಲವು, ಇನ್ನು ನಾನು ಯಾರಿಗೆ ಅಂಜಿ ಅಂಜಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯೇಸು ನಮ್ಮ ಹತ್ತಿರುವಾಗ ನಾವು ಯಾರನ್ನ ಹೆದರುವುದು ಬೇಡ, ಯಾರಿಗೂ ನಾವು ಭಯ ಪಡೋದು ಬೇಡ. ಯೇಸು ನನ್ನಲ್ಲಿ ಜೀವಿಸುವಾಗ. ಹಲ್ಲೆಲೂಯಾ, ಥ್ಯಾಂಕ್ ಯು. ಯೇಸು ನನ್ನ ಜೀವವು ಬಲವು, ಇನ್ನು ಯಾರಿಗೆ ಅಂಜಿ ಅಂಜಿ ಬಾಳೆನು. ಇನ್ನೊಂದು ಸಾರಿ. ಯೇಸು ನನ್ನ ಜೀವವು ಬಲವು, ಇನ್ನು ಯಾರಿಗೆ ಅಂಜಿ ಅಂಜಿ ಬಾಳೆನು. ನಾನ್ ನಿನ್ನ ಬಿಟ್ಟು ದೂರ ಹೋದರೆ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ನನ್ ಮನ. ಎಲ್ಲರೂ ಸೇರಿ. ನನ್ನ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ನನ್ ಮನ ಒಳ್ಳೇದ. ಎಲ್ಲರೂ ಸೇರಿ. ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ. ಹಲ್ಲೆಲೂಯಾ. ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ 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 ಸುತ್ತಿ, ಮನ ಸುತ್ತಿ. ಇನ್ನೊಂದು ಸಾರಿ. ಯೇಸು ನನ್ನ ಜೀವವು ಬಲವು, ಇನ್ನು ಯಾರಿಗೆ ಅಂಜಿ ಅಂಜಿ ಬಾಳೆನು. ಎಲ್ಲರೂ ಸೇರಿ.
ಯೇಸು ನನ್ನ ಜೀವವು ಬಲವು, ಇನ್ನು ಯಾರಿಗೆ ಅಂಜಿ ಅಂಜಿ ಬಾಳೆನು. ನಾನ್ ನಿನ್ನ ಬಿಟ್ಟು ದೂರ ಹೋದರೆ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ಮನ ಒಳ್ಳೆ. ಎಲ್ಲರೂ ಸೇರಿ ಮನ ಒಳ್ಳೇದಲ್ಲ, ಮನ ಒಳ್ಳೇದಲ್ಲ, ನನ್ ಮನ ಒಳ್ಳೆ. ಕೊನೆಯದಾಗಿ ಮನ ಸುತ್ತಿ ಮನ ಸುತ್ತಿ 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 ಮನ ಸುತ್ತಿ 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 ಮನ ಸುತ್ತಿ 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 ಮನ ಸುತ್ತಿ ಮನ ಸುತ್ತಿ 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 ಹಾಗೆ ಆರಾಧನೆ ಮಾಡ್ತಾ ಹೋಗೋಣ, ಹಾಗೆ ಆರಾಧನೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ವಿ ಲವ್ ಯು ಲಾರ್ಡ್, ವಿ ಲವ್ ಯು ಲಾರ್ಡ್. ಎಲ್ಲರೂ ಸೇರಿ ಥ್ಯಾಂಕ್ ಯು ಜೀಸಸ್. ನಮ್ಮ ಜೀವಿತದ ದೇವರು ಆತನೇ, ಸರ್ವ ಸೃಷ್ಟಿಗೆ ದೇವರು ಆತನೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. యేసయ్యా 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 యేసయ్యా. యేసువే దేవరు, యేసువే దేవరు, యేసువే దేవరు, యేసువే దేవరు, యేసువే ದೇವರು, యేసువే ದೇವರು ನನ್ನ ಜೀವಿತದಲ್ಲಿ. ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು ನನ್ನ ಜೀವಿತದಲ್ಲಿ. ಎಲ್ಲರೂ ಸೇರಿ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿ ಮಾಡಿರಿ ಇನ್ನೊಂದು ಸಾರಿ. ಹಾಲೆಲೂಯಾ, ಹಾಲೆಲೂಯಾ. ಬಾಬಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿ ಮಾಡಿರಿ. ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು ಕರ್ನಾಟಕದಲ್ಲಿ. ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು, ಯೇಸುವೆ ದೇವರು ಭಾರತ ದೇಶದಲ್ಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿ ಮಹಿಮೆ. ಸ್ತೋತ್ರವು, ಸ್ತುತಿ ಸ್ತೋತ್ರವು, ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ. ಸ್ತುತಿ ಸ್ತೋತ್ರ. ಎಲ್ಲರೂ ಸೇರಿ ಸ್ತೋತ್ರವು, ಸ್ತುತಿ ಸ್ತೋತ್ರವು, ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ. ಸ್ತುತಿ ಸ್ತೋತ್ರ. ಎಲ್ಲರೂ ಸೇರಿ ಯೆಸಯ್ಯ. ಎಲ್ಲರೂ ಸೇರಿ ಯೇಸುವಿನ ಬಾಯಲ್ಲಿ ಪ್ರತಿಯೊಬ್ಬರು ಯೇಸು. ಥ್ಯಾಂಕ್ ಯು. ಎಲ್ಲರೂ ಸೇರಿ ಯೆಸಯ್ಯ. ಬಾಬಾ ಯೇಸಪ್ಪ. ಯೆಸಯ್ಯ, 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 ಯೆಸಯ್ಯ. ಹಾಗೆ ನಾವು ಆರಾಧನೆ ಮಾಡುತ್ತಾ ಕರ್ತನನ್ನ ಎಡೆಬಿಡದೆ ಸ್ತುತಿಸಿ ಕೊಂಡಾಡುವೆವು ಎಂಬುದಾಗಿ ಹಾಡನ್ನು ಹಾಡುತ್ತಾ ಕರ್ತನನ್ನ ನಾವು ಆರಾಧನೆ ಮಾಡೋಣವಾ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿದ ದೇವರು, ಎಡೆಬಿಡದೆ ಆತನನ್ನು ಸ್ತುತಿಸಿರಿ ಅಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಸಹೋದರನೇ ಸಹೋದರಿ, ನೀನು ಆರಾಧಿಸುವಂಥ ಸ್ಥಳದಲ್ಲಿ ಆತನನ್ನು ಎಡೆಬಿಡದೆ ಆತನನ್ನು ಕೊಂಡಾಡು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್.
ಯಾರು ಕೂಡ ಸುಮ್ಮನೆ ಬೇಡ, ಪ್ರತಿಯೊಬ್ಬರು ಆರಾಧನೆ ಮಾಡ್ರಿ, ಪ್ರತಿಯೊಬ್ಬರು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಉಲ್ಲಾಸವೇ ಆತನನ್ನು ಘನಪಡಿಸಿ ನಾವು ಆತನನ್ನು ಆರಾಧನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ವಿ ಲವ್ ಯು ಲಾರ್ಡ್. ನನ್ಮನ ಕರ್ತನಲ್ಲಿ ಹಿಗ್ಗುವುದು, ದೀನರು ಕೇಳಿ ಹರ್ಷಿಸುವರು. ನನ್ಮನ ಕರ್ತನಲ್ಲಿ ಹಿಗ್ಗುವುದು, ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ, ಕರ್ತನ ಮೇಲೆತ್ತುವ. ಒಟ್ಟಾಗಿ ಸ್ತುತಿ ಮಾಡುವ, ಕರ್ತನ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು, ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನಾವು ಹಾಗೆ ಆತನ ಆರಾಧನೆ ಮಾಡೋಣ. ನಿನ್ನ ಜೀವಿತದಲ್ಲಿ ಸಹಾಯಕ್ಕಾಗಿ ನಿನ್ನ ಮೊರೆ ಇಡುವಾಗ, ಕಷ್ಟದಲ್ಲಿ ನಿನ್ನ ಆತನಿಗೆ ಮೊರೆ ಇಡಲು ಆತನು ಸದುತ್ತರವನ್ನು ದಯಪಾಲಿಸುವ ತಂದೆ. ನಿನ್ನ ಕಷ್ಟವನ್ನು ಆತನು ನೋಡಿದ್ದಾನೆ, ನಿನ್ನ ಕಣ್ಣೀರನ್ನು ಆತನು ನೋಡಿದ್ದಾನೆ. ಸಹೋದರನೇ ಸಹೋದರಿಯೇ, ನಿನ್ನ ಕಷ್ಟದಲ್ಲಿ ಮೊರೆ ಇಡುವಾಗ ನಿನ್ನ ಕಷ್ಟವನ್ನು ನೋಡಿ ಆತನು ಪರಿಹಾರ ಮಾಡಲಿಕ್ಕೆ ಶಕ್ತನು. ಕೂಡಲೇ ಎಲ್ಲ ವಿಧ ಭಯಗಳಿಂದ ದೇವರನ್ನು ದೂರ ಮಾಡಿ ನಿನ್ನನ್ನು ಕಾಯಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಸಹಾಯಕ್ಕಾಗಿ ಮೊರೆ ಇಟ್ಟೆನು, ಕರ್ತನು ಸದುತ್ತರ ನೀಡಿದನು. ಸಹಾಯಕ್ಕಾಗಿ ಮೊರೆ ಇಟ್ಟೆನು, ಕರ್ತನು ಸದುತ್ತರ ನೀಡಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು, ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಈ ಹಾಡನ್ನು ನೀವು ಕೇಳ್ತಿರುವುದಾಗಿದ್ರೆ, ನಿಮ್ಮ ಕೈಯಲ್ಲಿ ಸತ್ಯವೇದ ಇರುವುದಾಗಿದ್ರೆ 34ನೇ ಕೀರ್ತನೆಯನ್ನು ಓಪನ್ ಮಾಡಿ ಅದನ್ನು ತೆರೆದಿಟ್ಟು ಆ ಒಂದೊಂದು ವಚನವನ್ನು ನೋಡಿ ಆರಾಧನೆ ಮಾಡ್ರಿ. ಈ ವಚನದಲ್ಲಿ ಒಂದೊಂದು ಏನನ್ನು ಬರೆಯಲ್ಪಟ್ಟಿದೆಯೋ ಆ ವಚನವನ್ನು ಹೇಳಿ ಆರಾಧನೆ ಮಾಡ್ರಿ. ಅಲ್ಲಿ ದಾವೀದನು ಹೇಳ್ತಾನೆ, ನನ್ನ ಕಷ್ಟದಲ್ಲಿ ಮೊರೆ ಇಟ್ಟಾಗ ದೇವರು ನನಗೆ ಸದುತ್ತರವನ್ನು ಕೊಟ್ಟನು. ನನ್ನನ್ನು ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಅಂತ ದೇವರು ವಾಕ್ಯ ಹೇಳಲ್ಪಟ್ಟಿದೆ. ನಿನ್ನ ಕೈಯಲ್ಲಿ ಸತ್ಯವೇದಿರುವುದಾಗಿದ್ರೆ 34ನೇ ಕೀರ್ತನೆಯನ್ನು ಓಪನ್ ಮಾಡಿ ಅದನ್ನು ತೆರೆದು ಅದರಿಂದ ಒಂದೊಂದು ವಚನವನ್ನು ಕೈಯೇ ಬೆರಳಿಟ್ಟು ಹೇಳಿ, ಈ ವಚನ ನನಗಾಗಿ, ಈ ವಚನ ನನಗಾಗಿ ಎಂಬುದಾಗಿ ನಂಬಿಕೆಯಿಂದ ಅರಿಕೆ ಮಾಡು. ಸಹೋದರನೇ ಸಹೋದರಿಯೇ, ನೀನು ಯಾವುದೇ ಸ್ಥಳದಲ್ಲಿರ್ಬೋದು, ಯಾವುದೇ ಮೂಲೆಯಲ್ಲಿರ್ಬೋದು, ನಂಬಿಕೆಯಿಂದ ಹೇಳು, ಈ ಒಂದು ರೋಗದ ಭಯ ನನಗೆ ಬೇಡಪ್ಪ, ಈ ರೋಗದ ಭಯದಿಂದ ನಾನು ಜೀವಿಸಲಕ್ಕಾಗ್ತಾನೆ. ಯಾಕೆಂದ್ರೆ ನಮ್ಮ ಬಾಯಿ ಒಳ್ಳೆ ಮಾತುಗಳನ್ನು ಮಾತನಾಡಿ ನಾವು ಜೀವದಿಂದ ಇರುವುದಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್. ಸುಖದಿಂದ ಬಾಳಿ ಶುಭ ಹೊಂದಿ
ಬಹುಕಾಲ ಬದುಕಲು ಬಯಕೆ ಉಂಟು, ಸುಖದಿಂದ ಬಾಳಿ ಶುಭ ಹೊಂದಿ. ಬಹುಕಾಲ ಬದುಕಲು ಬಯಕೆ ಉಂಟು, ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ಬಾಯಲ್ಲಿ ಧ್ವನಿಸುವುದು. ಈ ಒಂದು ಸ್ಥಿತಿಗತಿಗಳು ನೋಡಿದಾಗ ರೋಗಗಳಿಂದ ನಾನು ಸಾಯ್ತೇನ ಎಂಬುದಾಗಿ ನಾನು ಮಾತನಾಡಿರ್ಬೋದು, ನಾನು ಕಾಯಿಲೆಯಿಂದ ಸತ್ತೋಗ್ತೇನೆ ಎಂಬುದಾಗಿ ಭಯಪಟ್ಟಿರ್ಬೋದು. ಈ ಎಲ್ಲ ಮಾತುಗಳನ್ನು ತೆಗೆದು ಹೇಳ್ರಿ, ನನ್ನ ಯೇಸುವಿನ ಮಗನಾಗಿರುವುದರಿಂದ ಮಗಳಾಗಿರುವುದರಿಂದ ನಾನು ಸಾಯುವುದಿಲ್ಲ, ನಾನು ಜೀವದಿಂದ ಯಾವ ಹೂವಿನ ಕ್ರಿಯೆಗಳನ್ನ ಸಾರುವಂತ ಮಗನಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಪ್ರತಿಯೊಬ್ಬರು ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಸುಮ್ಮನಿರೋದು ಬೇಡ. ಆ ಚರಣವನ್ನು ತಿರುಗಿ ಹಾಡೋಣ. ಸುಖದಿಂದ ಅಲ್ಲಿ ಹೀಗೆ ಇವಾಗ ಹೇಳ್ಬಿಟ್ಟಿದೆ, ಕೆಟ್ಟ ಮಾತು ವಂಚನೆ ನುಡಿ ನಿನ್ನ ಬಾಯಿಂದ ನಿನ್ನ ತೊಲಗಿಸು ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಸುಖದಿಂದ ಬಾಳಿ ಶುಭ ಹೊಂದಿ ಬಹುಕಾಲ ಬದುಕಲು ಬಯಕೆ ಉಂಟು, ಸುಖದಿಂದ ಬಾಳಿ ಶುಭ ಹೊಂದಿ ಬಹುಕಾಲ ಬದುಕಲು ಬಯಕೆ ಉಂಟು. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಎಲ್ಲರೂ ಸೇರಿ ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಯುವವನು ಕರ್ತನನ್ನು. ಹಲ್ಲೆಲೂಯಾ. ಎಲ್ಲರೂ ಸೇರಿ ನನ್ನೊಟ್ಟಿಗೆ ಎಲ್ಲರೂ ಆರಾಧನೆ ಮಾಡ್ರಿ, ನನ್ನೊಟ್ಟಿಗೆ ಎಲ್ಲರೂ ಆರಾಧನೆ ಮಾಡಿ. ಎಲ್ಲರೂ ಸೇರಿ ಆ 34ನೇ ಕೀರ್ತನೆ ಬಾಯ ತೆರೆದು ಹೇಳ್ರಿ, ನನ್ನ ಸ್ತುತಿ ಎಂದಿಗೂ ಬಾಯಲ್ಲಿ ಧ್ವನಿಸುವುದು. ನನ್ಮನ ಕರ್ತನಲ್ಲಿ ಹಿಗ್ಗುವುದು, ದೀನರು ಕೇಳಿ ಹರ್ಷಿಸುವರು. ನನ್ಮನ ಕರ್ತನಲ್ಲಿ ಹಿಗ್ಗುವುದು, ದೀನರು ಕೇಳಿ ಹರ್ಷಿಸುವರು. ಒಂದಾಗಿ ಸ್ತುತಿ ಮಾಡುವ, ಆತನಾಮ ಮೇಲೆತ್ತುವ. ಒಟ್ಟಾಗಿ ಸ್ತುತಿ ಮಾಡುವ, ತನ್ನಾಮ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದ. ಅಪ್ಪ ಅಪ್ಪ ಥ್ಯಾಂಕ್ ಯು. ಹೌದಪ್ಪ. ಉನ್ನತನು ಉತ್ತಮನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವರು. ಅಪ್ಪ ಅಪ್ಪ ದೇವ ಕರುಣಿಸುವ
ನನ್ನ ತಂದೆ. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಹೌದಪ್ಪ, ಕರುಣಿಸುವ ತಂದೆಯೇ, ಅಪ್ಪ ಎಂಬುದಾಗಿ ಕೂಗುವ ಭಾಗ್ಯವನ್ನು ಕೊಟ್ಟಿದ್ದೀನಿ. ನಿನ್ನನ್ನು ಹುಡುಕುವ ಹೃದಯವ ನೀಡು, ನಿನ್ನನ್ನು ತಿಳಿಯುವ ಆತ್ಮನ ನೀಡು. ನಿನ್ನನ್ನು ಹುಡುಕುವ ಹೃದಯವ ನೀಡು, ನಿನ್ನನ್ನು ತಿಳಿಯುವ ಆತ್ಮನ ನೀಡು. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಬೇರೆ ಬೇರೆ ಹೌದಪ್ಪ. ನಿನ್ನನ್ನು ಅರಿಯುವ ಹೃದಯವ ನೀಡು, ಒಮ್ಮನಸ್ಸಿನ ಆತ್ಮನ ನೀಡು. ನಿನ್ನನ್ನು ಅರಿಯುವ ಹೃದಯವ ನೀಡು, ಒಮ್ಮನಸ್ಸಿನ ಆತ್ಮನ ನೀಡು. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಹೌದಪ್ಪ, ನಮ್ಮ ಜೀವಿತದಲ್ಲಿ ನಿನ್ನನ್ನು ಹೆಚ್ಚಾಗಿ ತಿಳಿದುಕೊಳ್ಳುವಂತ ಮನಸ್ಸನ್ನು ನಮಗೆ ಕೊಡು. ನಮ್ಮ ಜೀವಿತದಲ್ಲಿ ಕರ್ತನೆ, ನಾವೆಲ್ಲಿ ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದು ನಮಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಹೆಚ್ಚಾಗಿ ತಿಳಿದುಕೊಳ್ಬೇಕು, ನಿನ್ನ ಬಗ್ಗೆ ಹೆಚ್ಚಾಗಿ ನಮಗೆ ಬೇಕು ಅಪ್ಪ ಎಂಬುದಾಗಿ ಕೂಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಕರ್ತನೆ, ನೂತನ ಹೃದಯವ ನನಗೆ ನೀಡು, ನೂತನ ಆತ್ಮನ ನನಗೆ ನೀಡು. ನೂತನ ಹೃದಯವ ನನಗೆ ನೀಡು, ನೂತನ ಆತ್ಮನ ನನಗೆ ನೀಡು. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಕ್ರಿಸ್ತನ ಮನಸ್ಸನ್ನು ನನಗೆ ನೀಡು, ಕ್ರಿಸ್ತನ ಆತ್ಮನ ನನಗೆ ನೀಡು. ಕ್ರಿಸ್ತನ ಮನಸ್ಸನ್ನು ನನಗೆ ನೀಡು, ಕ್ರಿಸ್ತನ ಆತ್ಮನ ನನಗೆ ನೀಡು. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಎಲ್ಲರೂ ಸೇರಿ ಹೇಳ್ಬೋದಾ? ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಇನ್ನೊಂದು ಸಾರಿ, ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಕ್ರಿಸ್ತನ ಮನಸ್ಸನ್ನು ನನಗೆ ನೀಡು, ಕ್ರಿಸ್ತನ ಆತ್ಮನ ನನಗೆ ನೀಡು. ಕ್ರಿಸ್ತನ ಮನಸ್ಸನ್ನು ನನಗೆ ನೀಡು, ಕ್ರಿಸ್ತನ ಆತ್ಮನ ನನಗೆ ನೀಡು. ಅಪ್ಪ ಅಪ್ಪ ದೇವ. ಅಪ್ಪ, ಹೌದಪ್ಪ, ನಮ್ಮನ್ನು ಕರುಣಿಸುವ ಆತನೇ, ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಇನ್ನೊಂದು ಸಾರಿ ಹೇಳೋಣ ಎಲ್ಲರೂ ಸೇರಿ, ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಇನ್ನೊಂದು ಸಾರಿ, ಅಪ್ಪ ದೇವ. ಎಲ್ಲರೂ ಹೇಳಿ, ಪ್ರತಿಯೊಬ್ಬರು ಆರಾಧನೆ ಮಾಡ್ರಿ. ನೀವು ಸ್ಥಳದಲ್ಲಿ ಆರಾಧನೆ ಮಾಡ್ರಿ. ಇನ್ನೊಂದು ಸಾರಿ ಹೇಳಿ ಆತನಿಗೆ, ನಿನ್ನನ್ನು ಅರಿಯುವ ಹೃದಯವ ನೀಡು, ನಿನ್ನ ನಸೀನ ಆತ್ಮನ ನೀಡು. ನಿನ್ನನ್ನು ಅರಿಯುವ ಹೃದಯವ ನೀಡು, ಒಮ್ಮನಸ್ಸಿನ ಆತ್ಮನ ನೀಡು. ಅಪ್ಪ ಅಪ್ಪ ದೇವರೇ, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಹೇಳ್ಬೋದಾ? ಪ್ರತಿಯೊಬ್ಬರು ಸೇರಿ, ಥ್ಯಾಂಕ್ ಯು
ಥ್ಯಾಂಕ್ ಯು ಡ್ಯಾಡಿ. ಹಾಗೆಯೇ ದೇವರ ಆರಾಧನೆ ಮಾಡ್ತಾ ಇರಿ. ಒಂದೆರಡು ನಿಮಿಷ ನಿಮ್ಮ ಹೃದಯ ತೆರೆದು ಆತನಿಗೆ ಹೇಳ್ರಪ್ಪ, ನಾನು ಇನ್ನು ಹೆಚ್ಚಾಗಿ ನನ್ನ ಪ್ರೀತಿಸಬೇಕು ದೇವ್ರೆ. ಯೇಸುವೆ ಥ್ಯಾಂಕ್ ಯು. ಓ ಯೇಸುವೆ, ಎಲ್ಲರೂ ಆರಾಧನೆ ಮಾಡಿ ಪ್ರತಿಯೊಬ್ಬರು ಕೈ ಆತನಿಗೆ ಹೇಳ್ರಿ, ಥ್ಯಾಂಕ್ ಯು ಜೀಸಸ್. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ನಿನ್ನನ್ನು ಹುಡುಕುವ ಹೃದಯವ ನೀಡು, ನಿನ್ನನ್ನು ತಿಳಿಯುವ ಆತ್ಮನ ನೀಡು. ನಿನ್ನನ್ನು ಹುಡುಕುವ ಹೃದಯವ ನೀಡು, ನಿನ್ನನ್ನು ತಿಳಿಯುವ ಆತ್ಮನ. ಎಲ್ಲರೂ ಸೇರಿ ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಅಪ್ಪ ಅಪ್ಪ ದೇವರೇ, ಕರುಣಿಸುವ ನನ್ನ ತಂದೆ. ಸ್ವಾಮಿ, ನಿನ್ನ ಆರಾಧನೆ ಮೂಲಕವಾಗಿ ಮಹಿಮೆ ಹೊಂದಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಇನ್ನೂ ಆಳವಾಗಿ ನಮ್ಮನ್ನು ನಡೆಸು. ಈ ಆರಾಧನೆ ಮೂಲಕವಾಗಿ ಅವರು ಅನೇಕರ ಸಂಧಿಸಲ್ಪಡುವಂತೆ, ಅನೇಕರ ಜೀವಿತದಲ್ಲಿ ಕರ್ತನೆ ಇವತ್ತು ಅದ್ಭುತವಾದ ಬಿಡುಗಡೆ ಉಂಟಾಗಲಿ. ಅದ್ಭುತವನ್ನು ಹೊಂದಿ ಅವರು ನಿನ್ನನ್ನು ಆರಾಧಿಸಲಿ, ನಿನ್ನನ್ನು ಕನಪಡಿಸಲಿ. ಎಲ್ಲ ಮಹಿಮೆ ಈ ಆರಾಧನೆ ಮೂಲಕವಾಗಿ ನಾವು ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ದೇವರ ಕೃಪೆಯಿಂದ ತಿರುಗಿ ದೇವರು ನಮಗೆ ಈ ದಿನವನ್ನು ಕೊಟ್ಟು ವಾಕ್ಯವನ್ನು ಕೇಳುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. 14ನೇ ವಚನದಿಂದ ಅಲ್ಲಿ 29ನೇ ವಚನದಲ್ಲಿ ನಡೆದಂಥ ಒಂದು ಅದ್ಭುತ, ಯೇಸು ಮೂರ್ಛಾ ರೋಗಿಯನ್ನು ಬಿಡುಗಡೆ ಮಾಡಿದಂಥ ಒಂದು ಕಾರ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇಲ್ಲಿ ನಾವು ಕಲೀಲಿಕ್ಕಿರುವಂಥ ವಿಷಯ ಮತ್ತು ತಿಳಿದುಕೊಳ್ಳಲಿಕ್ಕಿರುವಂಥ ವಿಷಯ ಏನಂದರೆ, ಯೇಸುವಿಗೆ ಎಲ್ಲವೂ ಸಾಧ್ಯ ಅಂತ ಈ ಒಂದು ವಿಷಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ನಾವು ಅನೇಕ ಸಾರಿ ಪ್ರಶ್ನೆ ಹಾಕ್ತೇವೆ ದೇವರಿಗೆ, ಅನೇಕ ಸಾರಿ ನಾವು ದೇವರ ಹತ್ರ ಹೋಗಿ ಕೇಳ್ತೇವೆ, ನಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೇವೆ, ನಮ್ಗೆ ಆನ್ಸರ್ ಸಿಗ್ತಾ ಇಲ್ಲ. ನೀವು ಕೂಡ ನಾನು ಕೂಡ ಇದೇ ಒಂದು ರೀತಿಯಲ್ಲಿ ಹಾದು ಹೋಗಿದ್ದುಂಟು. ಅನೇಕರು ಕೂಡ ಇದೇ ಸ್ಥಿತಿಯಲ್ಲಿ ಹಾದು ಹೋಗ್ತಾರೆ. ಪ್ರಾರ್ಥನೆಗಳಲ್ಲಿ ಜಯ ಸಿಗದೆ ಇದ್ದಾಗ, ಉತ್ತರ ಸಿಗದೆ ಹೋದಾಗ ಅನೇಕ ಸಾರಿ ಯೇಸುವಿಗೆ ನಾವು ಕೂಡ ಬಂದು ಪ್ರಶ್ನೆಗಳನ್ನು ಕೇಳುವುದುಂಟು. ಸ್ವಾಮಿ, ನಾವು ಪ್ರಾರ್ಥನೆ ಮಾಡಿದ್ದೀವಿ, ನಮಗೆ ಯಾಕೆ ಆಗಲಿಲ್ಲ, ಯಾಕೆ ಸಿಗಲಿಲ್ಲ ಅಂದಾಗ ಯೇಸುವಿನಿಂದ ನಮಗೊಂದು ಉತ್ತರ ಇದೆ. ಆ ಉತ್ತರವನ್ನು ತಿಳಿದುಕೊಂಡ್ರೆ ನಾವು ಕೂಡ ಆ ಒಂದು ಪ್ರಾರ್ಥನೆಯಲ್ಲಿ ಜಯ ಹೊಂದಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಯೇಸು ಅದನ್ನು ಹೇಳುವುದಾಗಿದ್ರೆ, ಯೇಸುವಿನ ಬಾಯಲ್ಲಿ ಶಿಷ್ಯರು ಹೋಗಿ ಕೇಳ್ತಾ ಇದ್ದಾರೆ ಇದರ ವಚನದಲ್ಲಿ, ಸ್ವಾಮಿ ನಾವು ಕೂಡ ಪ್ರಾರ್ಥನೆ ಮಾಡಿದೆವು, ನಾವು ಕೂಡ ಕೇಳಿದಾಗ ದೆವ್ವ ಬಿಟ್ಟು ಹೋಗಲಿಲ್ಲ, ಪ್ರಾರ್ಥನೆ ಮಾಡಿದೆವು ಆಗಲಿಲ್ಲ, ಆದರೆ ನೀನು ಮಾಡಿದ ಕೂಡಲೇ ಹಾಗೈತಲ್ಲ ಅಂತ ಹೇಳಿದಾಗ ಯೇಸು ಹೇಳಿದ ಬಾಯಿಂದ ಒಂದು ಮಾತೇನೆಂದರೆ, ನಮ್ಮಿಂದ ಯಾಕೆ ಆಗಲಿಲ್ಲ ಎಂದು ಏಕಾಂತದಲ್ಲಿ ಕೇಳಲು
ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂದು ಅವರಿಗೆ ಹೇಳಿದನು. ಅಂದರೆ ಇಲ್ಲಿ ಯೇಸುವಿನ ಮಾತಲ್ಲಿ ಒಂದು ಆಳವಾದ ಸತ್ಯ ಇದೆ. ಯಾಕೆಂದರೆ ಪಬ್ಲಿಕ್ಕಲ್ಲಿ ಇವರು ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಪಬ್ಲಿಕ್ಕಲ್ಲಿ ಹೋಗಿ ಆ ಯವನಸ್ಥನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ್ದಾರೆ. ತಂದೆ ಬಂದು ಕೇಳಿಕೊಂಡಾಗ, ತಂದೆ ಬಂದು ರಿಕ್ವೆಸ್ಟ್ ಮಾಡಿದಾಗ, ತಂದೆ ಬಂದು ನನ್ನ ಮಗನಿಗಾಗಿ ಪ್ರಾರ್ಥಿಸು ಎಂಬುದಾಗಿ ಕೇಳಿಕೊಂಡಾಗ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ಯಾವ ಕಾರ್ಯ ನಡೀಲಿಲ್ಲ. ಆಗ ಬಹಳ ಕನ್ಫ್ಯೂಷನ್ ಅಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಯಾಕೆಂದ್ರೆ ಅನೇಕ ಸಾರಿ ಯೇಸು ಮಾಡಿದಂಥ ಅದ್ಭುತವನ್ನು ಅವರು ನೋಡಿರ್ಬೋದು, ಯೇಸು ಮಾಡಿದಂಥ ಅದ್ಭುತವನ್ನ ಕಂಡಿರ್ಬೋದು ಮತ್ತು ಅನುಭವಿಸಿ ಕೂಡ ಇರಬಹುದು ಅವರ ಕುಟುಂಬಗಳಲ್ಲಿ. ಇಂಥ ಸ್ಥಿತಿ ಬಂದಾಗ ಅವರಿಗೆ ಒಂದು ಏನು, ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ, ಹೋಗಿ ಪ್ರಾರ್ಥನೆ ಮಾಡಿಬಿಡೋಣ ಅಂತ ಹೇಳಿ ಆ ಒಂದು ಸಹೋದರನ ಬಂದು ಕೇಳಿದಾಗ, ಆ ತಂದೆ ಬಂದು ಕೇಳಿದಾಗ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಆಗ ತಂದೆ ಯಾವ ಕಾರಣಕ್ಕಾಗಿ ಬಂದಿದ್ದಾನೆ ಅಂದ್ರೆ ಗೊತ್ತಾಯ್ತಾ? ತಂದೆ ಯಾಕೆ ಬಂದಿದ್ದಾನೆ? ಇವನು ಕೂಡ ಯೇಸುವಿನ ಜೊತೆ ಇದ್ದವರು, ಈ ಶಿಷ್ಯರು ಕೂಡ ಯೇಸುವಿನ ಸಂಗಡ ಇದ್ದವರು. ಗುರು ಇಂಥ ಒಂದು ಅದ್ಭುತವನ್ನ ಮಾಡೋದಾಗಿದ್ರೆ ಶಿಷ್ಯರು ಕೂಡ ಮಾಡಬಹುದಲ್ಲ ಎಂಬ ಒಂದು ವಿಶ್ವಾಸದಿಂದ ಆ ಶಿಷ್ಯರ ಬಳಿಗೆ ಹೋಗಿದ್ದಾನೆ. ಯಾಕೆಂದ್ರೆ ಶಿಷ್ಯರ ಬಳಿಗೆ ಹೋದಾಗ ಅಲ್ಲಿ ಗುರು ಕಾಣಲಿಲ್ಲ. ಅಟ್ಲೀಸ್ಟ್ ನೀವಾದರೂ ಪ್ರಾರ್ಥನೆ ಮಾಡ್ರಿ ಎಂಬ ನಂಬಿಕೆ ತಂದೆಗಿಟ್ಟು ತಂದೆ ಹೋಗಿ ಹೇಳ್ತಾ ಇದ್ದಾನೆ, ನನ್ನ ಮಗನಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಆದರೆ ಶಿಷ್ಯರು ಆ ಪ್ರಾರ್ಥನೆ ಮಾಡಿದಾಗ ಅದ್ಭುತವನ್ನ ಕಾಣಲಿಲ್ಲ, ಸಫಲತೆಯನ್ನು ಕಾಣಲಿಲ್ಲ. ಇದೇ ಸ್ಥಿತಿ ಇವತ್ತು ನಮ್ಮದು ನಿಮ್ಮದು. ಅನೇಕ ಸಾರಿ ಸಫಲತೆ ಕಾಣದೆ ಹೋದಾಗ ಯಾಕೆ ಆಗಲಿಲ್ಲ? ಇದೇ ಪ್ರಶ್ನೆ ಕೂಡ ನಾವು ದೇವರಿಗೆ ಇವತ್ತು ಹಾಕ್ತಾ ಇದ್ದೇವೆ. ನಾನು ಪ್ರಾರ್ಥನೆ ಮಾಡಿದ್ರು ಕೂಡ ಯಾಕೆ ಆಗಲಿಲ್ಲ? ಆದರೆ ನಿಮಗೊಂದು ಉತ್ತರ ಏನಿದೆ ಅಲ್ಲಿ. ಇದರಿಂದ ಉತ್ತರ ಸಿಗಬೇಕಾ ಮಕ್ಕಳೇ? ಇದರಿಂದ ನೀವು ಜಯ ಹೊಂದಬೇಕಾ? ಇದರಿಂದ ನೀವು ಬಿಡುಗಡೆ ಹೊಂದಬೇಕಾಗಿದ್ದಕ್ಕೆ ಮಾರ್ಗ ಇದೆ. ಇದು ಆಗದಿಲ್ಲ ಎಂಬುದಾಗಿ ಯಾವುದೂ ಇಲ್ಲ, ಉತ್ತರ ಸಿಗದೇ ಇಲ್ಲ ಎಂಬುದಾಗಿ ಏನೂ ಇಲ್ಲ. ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಇದೆ. ಹೇಗೆ? ನೀನು ಉಪವಾಸ ಮತ್ತು ದೇವರ ಪ್ರಾರ್ಥನೆ ಎಂಬುದಾಗಿ ಯೇಸು ಒಂದು ಒತ್ತಿ ಅವರ ಕಿವಿಗೆ ಹಾಕ್ತಾನೆ. ಹಾಗಿದ್ರೆ ಶಿಷ್ಯರು ಇಷ್ಟು ವರ್ಷ ಇದ್ರೂ ಕೂಡ ಯೇಸುವನ್ನ ನೋಡಿದ್ದಾರೆ, ಯೇಸುವನ್ನ ತಿಳಿದುಕೊಂಡಿದ್ದಾರೆ ಮತ್ತು ಯೇಸುವಿನ ಜೊತೆಯಲ್ಲಿ ನಡೆದಿದ್ದಾರೆ, ಅದ್ಭುತವನ್ನ ಕಂಡಿದ್ದಾರೆ. ಆದರೆ ಏನೋ ಒಂದು ಅವರ ಜೀವಿತದಲ್ಲಿ ಅದು ಇಂಪಾರ್ಟ್ ಆಗಲಿಲ್ಲ. ಒಂದು ಸಾರಿ ಕೂಡ ಯೇಸು ಸ್ವಾಮಿ ಬಳಿಗೆ ಹೋಗಿ ತನ್ನ ಶಿಷ್ಯರು ಕೇಳಿಕೊಂಡಿದ್ದಾರೆ. ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಹಾಗಿದ್ರೆ ಯೇಸು ಹೇಳಿಕೊಡುವಾಗ ಸುಮ್ಮನೆ ಹೇಳಿಕೊಡಲಿಲ್ಲ. ಯೇಸು ತಾನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ನೋ ಅದನ್ನು ತನ್ನ ಶಿಷ್ಯರಿಗೆ ಹೇಳಿಕೊಡುವುದಕ್ಕೆ ಆತನು ಇಷ್ಟವನಾಗಿದ್ದಾನೆ. ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಯೇಸು ಹೇಳಿದ್ದಾನೆ. ಆದರೆ ಕೆಲವೊಂದು ಸಾರಿ ನಾವು ಕೂಡ ಅದೇ ರೀತಿಯಾಗಿ ಯೇಸು ಹೇಳಿಕೊಟ್ಟಂತ ಪ್ರಾರ್ಥನೆಯನ್ನ ಮಾಡ್ತೇವೆ, ಆದರೆ ಆಳವಾದ ಸತ್ಯಕ್ಕೆ ನಾವು ಹೋಗಲಿಲ್ಲ ಅದರಲ್ಲಿ. ಆದರೆ ಯೇಸು ಹೇಳ್ತಾನೆ, ದೇವರ ಪ್ರಾರ್ಥನೆ ಮತ್ತು ಉಪವಾಸ, ಇಲ್ಲಿ ಏನೋ ಒಂದು ಕಾರ್ಯ ಇದೆ ಅಲ್ವಾ? ಅವರು ಪಬ್ಲಿಕ್ ಅಲ್ಲಿ ಪ್ರಾರ್ಥನೆ ಮಾಡೋದನ್ನು ಕಂಡಿದ್ದಾರೆ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದಾರೆ. ಕಾರಣ ಏನಿತ್ತಂದ್ರೆ, ಅದೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಯೇಸು ಪ್ರಾರ್ಥನೆ ಮಾಡೋದಕ್ಕಾಗಿ ಬೆಟ್ಟಕ್ಕೆ ಹೋದಾಗ ಶಿಷ್ಯರು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಯೇಸುವಿನ ಜೊತೆಯಲ್ಲಿದ್ದಂಥ ಶಿಷ್ಯರೇ ಪ್ರಾರ್ಥನೆಯಲ್ಲಿ ನಿರತರಾಗದೆ ಹೋದ್ರೆ ಯೇಸುವಿನಲ್ಲಿ ಇಲ್ಲದ 9 ಶಿಷ್ಯರು, ಉಳಿದ ಶಿಷ್ಯರು ಕೆಳಗಿದ್ರು, ಅವರು ಪ್ರಾರ್ಥನೆ ಮಾಡ್ತಾ ಇದ್ರ? ಇಲ್ಲ. ಪಬ್ಲಿಕ್ ಅಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ ಕಾಣ್ತಾ ಇದ್ರು, ಆದರೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳವರು ಆಗಲಿಲ್ಲ. ಎಲ್ಲಿವರೆಗೂ ನಿನ್ನ ಜೀವಿತದಲ್ಲಿ ಸ್ವತಃವಾಗಿ ನೀನು ಪ್ರಾರ್ಥನೆ ಮಾಡೋದನ್ನು ಕಲಿಯೋದಿಲ್ಲವೋ, ದೇವರೊಂದಿಗೆ ಐಕ್ಯತೆಯನ್ನು ನಾವು ಕಲಿಯೋದಿಲ್ಲವೋ, ನಮ್ಮ ಪ್ರಶ್ನೆಗೆ ಉತ್ತರ ಇವತ್ತು ಇದೇ ರೀತಿಯಾಗಿರ್ತದೆ. ನಾವು ಹೇಳ್ತೇವೆ, ಪಬ್ಲಿಕ್ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಬ್ಬರು ಪ್ರಾರ್ಥನೆ ಮಾಡೋದಕ್ಕಾಗಿ ದೇವಾಲಯಕ್ಕೆ ಹೋದ್ರು, ಆ ಪರಿಸರದವನು ಎತ್ತರದಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೊರಗೆ ಜನರಿಗೆ ಕಾಣುವುದಕ್ಕಾಗಿ. ಆದ್ರೆ ಆ ಬಡ ಪಾಪಿ ತನ್ನ ತಲೆಯನ್ನು ನೋಡದೆ, ಎತ್ತರದಲ್ಲಿ ನೋಡದೆ ತಗ್ಗಿಸಿಕೊಂಡವನಾಗಿ ಪ್ರಾರ್ಥನೆ ಮಾಡಿದಾಗ ಆ ಪಾಪಿಯ ಪ್ರಾರ್ಥನೆ ದೇವರು ಕೇಳಿದಾನೆ. ಆದರೆ ಎತ್ತರದಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡಿದಂಥ ಪರಿಸಾಯದವನ ಪ್ರಾರ್ಥನೆ ಕೇಳಲಿಲ್ಲ. ಅದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರಬಾರ, ನೀನು ಪ್ರಾರ್ಥನೆ ಮಾಡಬೇಕಾ? ನೀನು ಏಕಾಂತವಾದ ಕೋಣೆಗೆ ಹೋಗಿ ಅಂತರಂಗದಲ್ಲಿ ತಂದೆ ಒಟ್ಟಿಗೆ ಮಾತನಾಡು. ಆ ಅಂತರಂಗವನ್ನು ನೋಡುವ ತಂದೆ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಏನಾಗಿದೆ ಅಂದ್ರೆ, ಹೊರಗಡೆ
ಪ್ರಾರ್ಥನೆ ಮಾಡುವವರ ಹಾಗೆ ನಾವು ಕಾಣ್ತಾ ಇದ್ದೇವೆ, ಆದರೆ ಒಳಗಡೆ ಪ್ರಾರ್ಥನೆ ಇಲ್ಲ. ಹೊರಗಡೆ ಪ್ರಾರ್ಥನೆ ಮಾಡುವ ಹಾಗೆ ಕಾಣಲ್ಪಡ್ತಾ ಇದ್ದೇವೆ, ಆದರೆ ಒಳಗಡೆ ಪ್ರಾರ್ಥನೆ ಇಲ್ಲ. ಇದು ಶಿಷ್ಯರ ಜೀವಿತ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಪ್ರಾರ್ಥನೆ, ದೇವರ ಪ್ರಾರ್ಥನೆ, ದೇವರ ಪ್ರಾರ್ಥನೆ. ಹಂಗಿದ್ರೆ ಇವತ್ತು ನಮ್ಮ ಪ್ರಾರ್ಥನೆ ಆಗಿದೆ, ಮನುಷ್ಯರ ಪ್ರಾರ್ಥನೆ ಆಗಿದೆ ಅಷ್ಟೇ, ದೇವರ ಪ್ರಾರ್ಥನೆ ಇಲ್ಲ. ದೇವರ ಪ್ರಾರ್ಥನೆಗೆ ವ್ಯತ್ಯಾಸ ಇದೆ, ಮನುಷ್ಯರ ಪ್ರಾರ್ಥನೆಗೆ ವ್ಯತ್ಯಾಸ ಇದೆ. ದೇವರ ಪ್ರಾರ್ಥನೆಗೆ ಸ್ವಾರ್ಥತೆ ಇಲ್ಲ, ಮನುಷ್ಯರ ಪ್ರಾರ್ಥನೆಯಲ್ಲಿ ಸ್ವಾರ್ಥತೆ ಇದೆ. ಅದಕ್ಕಾಗಿ ಯಾಕೋಬ ಹೇಳ್ತಾರೆ 4ನೇ ಅಧ್ಯಾಯದಲ್ಲಿ, ನೀವು ಆಶಿಸಿದನ್ನು ಹೊಂದಲಾರದೆ ಇದ್ದೀರಿ, ಯಾಕೆಂದ್ರೆ ನೀವು ಬೇಡುವುದು ನಿಮ್ಮ ಭೋಗಗಳಿಗಾಗಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನಿಮ್ಮ ಹೃದಯದಲ್ಲಿ ಏನಿದೆ, ಮನುಷ್ಯರ ಪ್ರಾರ್ಥನೆ ಇದೆ, ದೇವರ ಪ್ರಾರ್ಥನೆ ಇಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ದೇವರ ಪ್ರಾರ್ಥನೆ ನೀವು ಮಾಡಬೇಕು. ಅಂದ್ರೆ ತಂದೆಯ ಹೃದಯವನ್ನ ಇಟ್ಕೊಂಡು, ತಂದೆ ಯಾವುದನ್ನ ಬಯಸ್ತಾನೋ, ತಂದೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬಯಸ್ತಾನೋ, ಆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬರುದಾಗಿದ್ರೆ ತಂದೆಯ ಕಾರ್ಯಗಳು ಈ ಭೂಮಿ ಮೇಲೆ ಪ್ರಕಟವಾಗ್ತದೆ. ಇವತ್ತು ನಾವು ಸಾಕಷ್ಟು ಕಡೆ ನೋಡುವಂಥದ್ದು ಏನಂದ್ರೆ, ಮನುಷ್ಯರ ಪ್ರಾರ್ಥನೆ ಅಂದ್ರೆ ಲೌಕಿಕ ಪ್ರಾರ್ಥನೆ, ಲೌಕಿಕ ರೀತಿಯಲ್ಲಿ ಆಲೋಚನೆ ಮಾಡುವಂತಹ ಪ್ರಾರ್ಥನೆಗಳು ದೇವರು ಇಷ್ಟಪಡ ಅಂತ ಪ್ರಾರ್ಥನೆ ದೇವರಿಗೆ ಅಸಹ್ಯ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ಅಂತ ಪ್ರಾರ್ಥನೆ ಕೇಳೋದಿಲ್ಲ. ವಾಕ್ಯ ಕ್ಲೀನ್ ಆಗಿ ಬರೆಯಲ್ಪಟ್ಟಿದೆ, ಅಂತ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಅಂತೆ. ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡಿ, ಹೇಳಿದನ್ನೇ ಹೇಳಬೇಡ್ರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ. ಅಂದ್ರೆ ಯೇಸುಸ್ವಾಮಿ ಗೊತ್ತು ನೀವು ಎಂತ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಇವತ್ತು ಸಾಮಾನ್ಯವಾಗಿ ನಮ್ಮ ಜೀವಿತದಲ್ಲಿ ಬರುವಂತಹ ಪ್ರಾರ್ಥನೆಗಳೆಲ್ಲ ಏನಿದೆ ಅಂದ್ರೆ ಮನುಷ್ಯರ ಪ್ರಾರ್ಥನೆ, ಅದು ದೇವರ ಪ್ರಾರ್ಥನೆ ಅಲ್ಲ. ಆದ್ರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ದೇವರ ಪ್ರಾರ್ಥನೆ ಅಂದ್ರೆ ಕರುಣೆ ತುಂಬಿದ ಹೃದಯದ ಪ್ರಾರ್ಥನೆ, ಪ್ರೀತಿಯ ಪ್ರಾರ್ಥನೆ, ಒಂದು ಆಳವಾದ ಹೃದಯದಿಂದ ಹುಡುಕುವ ಪ್ರಾರ್ಥನೆ, ತಂದೆಯನ್ನ ತಿಳಿದುಕೊಂಡು, ತಂದೆಯ ಹೃದಯವನ್ನು ಅರ್ಥ ಮಾಡಿಕೊಂಡು, ತಂದೆ ಯೋಚಿಸುವ ರೀತಿಯಲ್ಲಿ ಮಾಡುವಂತ ಪ್ರಾರ್ಥನೆ. ಈ ಪ್ರಾರ್ಥನೆನೇ ಯೇಸುವಿನ ಪ್ರಾರ್ಥನೆ ಆಗಿತ್ತು. ಇದನ್ನು ನೀವು ಹೊಂದಬೇಕಾ? ಇಂಥದನ್ನು ಹೊಂದಬೇಕಾಗಿದ್ರೆ ನಿಮಗೆ ಬೇಕು ತಂದೆಯೊಂದಿಗೆ ಆಳವಾದ ಸಂಬಂಧ, ತಂದೆಗೂ ನಿಮಗೂ ಇರುವಂತಹ ಒಂದು ಪ್ರೀತಿಯ ಸಂಬಂಧ, ತಂದೆ ಯೋಚಿಸಿದ ಹಾಗೆ ಯೋಚಿಸುವಂತ ಸಂಬಂಧ, ತಂದೆ ಮಾತನಾಡಿದ ಹಾಗೆ ಮಾತಾಡುವಂತ ಸಂಬಂಧ. ಇದು ಏನಾಗ್ತದೆ, ತಂದೆಯ ಪ್ರಾರ್ಥನೆಯಾಗಿ ಮಾರ್ಪಾಡ್ತದೆ. ಇವತ್ತು ಸಹಜವಾಗಿ ನೋಡಿ, ಪ್ರಾರ್ಥನೆ ಮಾಡ್ರಿ ಅಂದ ಕೂಡಲೇ ಮನುಷ್ಯನ ಪ್ರಾರ್ಥನೆಗಳು ಹೆಚ್ಚಾಗಿ ಇವತ್ತು ನಾವು ಮಾಡ್ತೇವೆ. ನಮ್ಮ ಪ್ರಾರ್ಥನೆಯಲ್ಲಿ ಬರೇ ಅದು ಕೊಡು ಸ್ವಾಮಿ, ಇದು ಕೊಡು, ಲೌಕಿಕವಾದ ಪ್ರಾರ್ಥನೆಗಳೇ ನಮ್ಮ ಬಾಯಲ್ಲಿ ಹೆಚ್ಚು ಆಗಿ ಬರೋದ್ರಿಂದ ಇವತ್ತು ನಮ್ಮ ಪ್ರಾರ್ಥನೆಗೆ ಆನ್ಸರ್ ಸಿಗ್ತಲ್ಲ. ಇವತ್ತು ನೀವು ಹೇಳ್ತಾ ಇದ್ರಿ, ಅಯ್ಯೋ ಇಷ್ಟು ಪ್ರಾರ್ಥನೆ ಮಾಡಿದೆ, ಉಪವಾಸವಿದ್ದ ಪ್ರಾರ್ಥನೆ ಮಾಡಿದೆ, ಎಷ್ಟೋ ಸಾರಿ ತಾಸುಗಟ್ಟಲೆ ಪ್ರಾರ್ಥನೆ ಮಾಡಿದೆ, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದೆ, ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದೆ, ಎಲ್ಲಾ ಕಡೆ ಹೋಗಿ ಪ್ರಾರ್ಥನೆ ಮಾಡಿದೆ, ಏನು ಪ್ರಯೋಜನ? ಪ್ರಯೋಜನ ಇಲ್ಲ. ಅದು ಪ್ರಾರ್ಥನೆ ದೇವರ ಪ್ರಾರ್ಥನೆ ಆಗಿರ್ಬೇಕಂದ್ರೆ ತಂದೆಯ ಹೃದಯವನ್ನ ತಿಳಿದುಕೊಂಡು. ಅದಕ್ಕಾಗಿ ನೋಡ್ರಿ, ಒಂದು ವಚನ ಬರೆಯಲ್ಪಟ್ಟಿದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಪೌಲನು ಹೇಳ್ತಾ ಹೋಗ್ತಾನೆ. ಏನಂದ್ರೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುವುದಕ್ಕೆ ಬರುತ್ತಾನೆ. ಹೇಗೆಂದ್ರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರವಾಗಿ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯವನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನದು ತಿಳಿದಿದೆ. ಆ ಆತ್ಮನು, ಗಮನಿಸಿರಿ, ಆ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ದೇವ ಜನರಿಗೋಸ್ಕರವಾಗಿ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಹಾಗಿದ್ರೆ ದೇವರ ಪ್ರಾರ್ಥನೆ ಅಂದ್ರೆ ಏನು ಗೊತ್ತಾ? ದೇವರಾತ್ಮನ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸುವಂಥದ್ದು. ದೇವರಾತ್ಮನೊಂದಿಗೆ ಸೇರಿ ಪ್ರಾರ್ಥಿಸುವಾಗ ಬೇಗನೆ ನಾನು ಹೇಳ್ತೀನಿ ಕೇಳ್ರಿ, ನಿಮ್ಮ ಪ್ರಾರ್ಥನೆ 1 ಮಿನಿಟ್ ಪ್ರಾರ್ಥನೆ ಆಗಿದ್ರು ಕೂಡ ಇಮಿಡಿಯೇಟ್ ಆಗಿ ದೇವರು ಕೇಳ್ತಾನೆ, ಇದು ಗ್ಯಾರಂಟಿ. ಅದಕ್ಕೆ ಹೇಳ್ತಾನೆ ನೋಡಿ, ದೇವರ ವಾಕ್ಯ ಹೇಳ್ತಿದ್ದಲ್ಲಿ, ಹೃದಯವನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವ ಏನು ತಿಳಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರವಾಗಿ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಯಾಕೆಂದ್ರೆ ದೇವರ ಆತ್ಮನು ದೇವರ ಹೃದಯವನ್ನು ಬಲ್ಲ ಆತನು. ದೇವರ ಆತ್ಮನು ದೇವರ ಆತ್ಮನಾಗಿರುವುದರಿಂದ ತಂದೆಯ ಹೃದಯವನ್ನು ಆತನು ತಿಳಿದುಕೊಂಡಿರೋದ್ರಿಂದ ತಂದೆ ಏನನ್ನ ಬಯಸ್ತಾನೋ ಆ ಆತ್ಮನು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ. ನಾನು ಹೇಳ ಒಂದೇ ಒಂದು ಸೀಕ್ರೆಟ್ ಹೇಳ್ತೀನಿ, ಆತ್ಮನಿಂದ ನೀನು ದೇವರ ಚಿತ್ತವನ್ನ ಪ್ರಾರ್ಥಿಸುವುದಾಗಿದ್ರೆ ನಿನ್ನ ಪ್ರಾರ್ಥನೆ ಬೇಗನೆ ದೇವರು ಕನೆಕ್ಟ್ ಮಾಡ್ತಾನೆ. ಯೇಸು ಆ ಒಂದು
ಪಾರ್ಶ್ವವಾಯು ಅಥವಾ ಮೂರ್ಛೆ ರೋಗಿ ಹತ್ರ ಹೋಗುವಾಗ ಆತನು ತಿಳಿದುಕೊಂಡದ್ದು ತಂದೆಯ ಹೃದಯ. ತಂದೆಯನ್ನ ತಿಳಿದುಕೊಂಡಂತ ಯೇಸು, ತಂದೆಯ ಬಯಕೆಯನ್ನ ಮಾಡುವುದಕ್ಕೆ ತೀರ್ಮಾನ ಮಾಡಿದಂತೆ ಯೇಸು ತಂದೆಯಿಂದ ಅಧಿಕಾರ ಹೊಂದಿ ಒಂದನ್ನು ಹೇಳ್ತಾನೆ, ಆ ದೆವ್ವಕ್ಕೆ ಹೊರಟೋಗು ಅಂತ ಹೇಳಿದ ಕೂಡಲೇ ತಂದೆಯ ಚಿತ್ತವನ್ನ ಯೇಸು ಮಾಡಿದಾಗ ಆ ಅದ್ಭುತ ನಡೀತಾ ಇತ್ತು. ಈ ಸೀಕ್ರೆಟ್ ಇವತ್ತು ನಿನ್ನೊಳಗೆ ಹೋಗಲಿ. ಇವತ್ತು ಮನುಷ್ಯರ ಪ್ರಾರ್ಥನೆ ಬೇಡ, ಮನುಷ್ಯರ ಆಲೋಚನೆಯಿಂದ ಬರುವಂತಹ ಪ್ರಾರ್ಥನೆಗಳನ್ನು ನಿಲ್ಲಿಸಿರಿ, ಮತ್ತು ನಮ್ಮ ಶರೀರದ ಉದ್ದೇಶಗಳಿಂದ ಬರುವಂತಹ ಪ್ರಾರ್ಥನೆಗಳನ್ನ, ಭಾವೋದ್ವೇಗಗಳಿಂದ ಬರುವಂತಹ ಪ್ರಾರ್ಥನೆಗಳನ್ನ ನಿಲ್ಲಿಸಿರಿ. ಯೇಸು ತಾನೇ ಹೇಳ್ತಾ ಇದ್ದಾನೆ, ದೇವರ ಪ್ರಾರ್ಥನೆ ಮತ್ತು ಉಪವಾಸ, ಇದು ಎರಡು ನಿನ್ನ ಜೀವಿತದಲ್ಲಿ ಅಸಾಧ್ಯವಾದುದನ್ನ ದೇವರು ಸಾಧ್ಯ ಮಾಡ್ತಾನೆ. ಶಿಷ್ಯರು ಹೋಗಿದ್ದಾರೆ, ಯೇಸು ಮಾಡೋದನ್ನು ನೋಡ್ತಾ ಇದ್ರು. ಯೇಸು ಸ್ವಾಮಿ ಹೋಗಿ ಕೈ ಇಟ್ಟರು. ಯೇಸು ಸ್ವಾಮಿ ಹೇಳಿ ಪ್ರಾರ್ಥನೆ ಮಾಡೋದನ್ನು ನೋಡ್ತಾ ಇದ್ರು. ಆದರೆ ಎಲ್ಲ ಯೇಸುವಿನ ಹಾಗೆ ಆಕ್ಟಿಂಗ್ ಇತ್ತು, ಆದರೆ ಒಳಗಡೆ ತಂದೆಯ ಹೃದಯ ಇರಲಿಲ್ಲ. ಇವತ್ತು ಎಷ್ಟೋ ಜನರಲ್ಲಿ ಆಕ್ಟಿಂಗ್ ಇದೆ, ಆದರೆ ಒಳಗಡೆ ತಂದೆಯ ಪ್ರಾರ್ಥನೆ ಇಲ್ಲ. ಯೇಸುವಿನ ಜೀವಿತ ನಿಮಗೆ ಗೊತ್ತಾ? ಆತನು ಬೆಳಗಿರುವಾಗಲೇ ತಂದೆಯನ್ನು ನೋಡ್ತಾ ಇದ್ದ. ತಂದೆ ನನಗೇನು ಹೇಳ್ತಾನೋ ಅದನ್ನು ಮಾಡುವುದೇ ನನ್ನ ಕೆಲಸ ಎಂಬುದಾಗಿ ಹೇಳ್ತಾನೆ. ಒಂದೊಂದು ಕಾರ್ಯವನ್ನ ಮಾಡುವುದಕ್ಕಾಗಿ ತಂದೆಯಿಂದ ತಿಳಿದುಕೊಂಡು, ತಂದೆ ಏನು ಹೇಳ್ತಾನೋ, ತಂದೆ ಯಾವುದನ್ನ ಮಾಡುವುದಕ್ಕೆ ಹೇಳ್ತಾನೋ, ತಂದೆ ಯಾವುದನ್ನ ಪ್ರೇರೇಪಿಸ್ತಾನೋ, ತಂದೆ ಯಾವುದಕ್ಕಾಗಿ ಮಾಡುವುದಕ್ಕಾಗಿ ಮುಂದೆ ನಡೆಸ್ತಾನೋ ಅದನ್ನೇ ಯೇಸು ಮಾಡ್ತಾ ಇದ್ದ. ಹಾಗಾಗಿ ಯಾರ ಬಳಿಗೆ ಹೋದ, ಮುಟ್ಟಿದ, ಅದ್ಭುತ ನಡೀತು. ಯಾಕೆ? ತಂದೆ ಹೇಳ್ತಾ ಇದ್ರು. ತಂದೆಯ ಪ್ರಾರ್ಥನೆ, ದೇವರ ಪ್ರಾರ್ಥನೆ. ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಉಂಟಾ? ಎಷ್ಟೋ ಜನರು ನಾವು ಹೇಳ್ತೇವೆ, ತಾಸುಗಟ್ಟಲೆ ಪ್ರಾರ್ಥನೆ ಮಾಡ್ತೇವೆ, ಆ ಪ್ರಾರ್ಥನೆಯಲ್ಲಿ ಶಾರೀರಿಕವಾದ ಪ್ರಾರ್ಥನೆ ಹೆಚ್ಚಿರ್ತದೆ. ಇವತ್ತು ಅನೇಕರು ಪ್ರಾರ್ಥನೆಯಲ್ಲಿ ಏನಿದೆ, ಬರೀ ಶಾರೀರಿಕವಾದ ಪ್ರಾರ್ಥನೆ. ಶಾರೀರಿಕ ಪ್ರಾರ್ಥನೆ ಬೇಡ, ದೇವರ ಚಿತ್ತಕ್ಕನುಸಾರವಾಗಿ ತಿಳಿದುಕೊಂಡು ಮಾಡುವಂತ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಹಾಗೆ ನಾವು ಶರೀರದಿಂದ ಪ್ರಾರ್ಥನೆ ಮಾಡೋದು ಬೇರೆ ಮತ್ತು ಆತ್ಮಿಕವಾಗಿ ಮಾಡುವಂತಹ ಪ್ರಾರ್ಥನೆ ಬೇರೆ. ಅದಕ್ಕಾಗಿ ಪೌಲ ಒಂದು ಕಡೆ ಹೇಳ್ತಾನೆ, ನಾನು ಆತ್ಮದಿಂದಲೂ ಹಾಡುವೆನು ಎಂಬುದಾಗಿ, ಆತ್ಮದಿಂದಲೂ ಪ್ರಾರ್ಥಿಸುವೆನು ಎಂಬುದಾಗಿ ಆತನು ಹೇಳ್ತಾನೆ. ಆತ್ಮದಿಂದ ಪ್ರಾರ್ಥಿಸುವಂಥದ್ದು ಯೇಸುವಿನ ಪ್ರಾರ್ಥನೆ. ಎಂಥ ಪ್ರಾರ್ಥನೆ ಅಂದರೆ ದೇವರ ಪ್ರಾರ್ಥನೆ. ಇದು ಬೇಗನೆ ದೇವರ ಹೃದಯವನ್ನ ಗೆದ್ದುಕೊಳ್ಳುವಂಥದ್ದು. ಯಾಕೆ ಈ ಮಾತನ್ನು ಹೇಳುವುದಕ್ಕೆ ಹೇಳ್ತೇನೆ, ಇಷ್ಟಪಡ್ತೇನೆ ಅಂದರೆ, ಆತ್ಮಿಕ ರೀತಿಯಲ್ಲಿ ಪ್ರಾರ್ಥಿಸುವಂಥದ್ದು ಅಂದರೆ, ಆತ್ಮಿಕ ವಿಷಯಗಳಲ್ಲಿ ಪ್ರಾರ್ಥಿಸುವಾಗ, ಆತ್ಮನಿಂದ ಪ್ರಾರ್ಥಿಸುವಾಗ ನಂಬಿಕೆ ಸ್ಟ್ರಾಂಗ್ ಆಗಿರ್ತದೆ ಮತ್ತು ಅಧಿಕಾರ ಇರ್ತದೆ. ಮತ್ತು ಆತ್ಮದಿಂದ ಪ್ರಾರ್ಥಿಸುವಾಗ ತಂದೆಯ ಮಾರ್ಗದರ್ಶನ ಬಹಳ ಪ್ರಾಮುಖ್ಯವಾಗಿರ್ತದೆ. ಇಲ್ಲಿ ಯೇಸುವನ್ನು ಗಮನಿಸಿರಿ. ಅನೇಕ ಕಡೆ ಹೇಳಿದ ಯೇಸು ಸ್ವಾಮಿ ಹೇಳಿದ ಮಾತನ್ನು ನಾನು ನೆನಪು ಮಾಡ್ತಾ ಇದ್ದೆ. ತಂದೆ ಏನು ಹೇಳ್ತಾನೋ, ತಂದೆಯ ಮಾರ್ಗ. ಮತ್ತು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ನಂಬಿಕೆ ಕೊರತೆ ಆಗಿದೆ ಅಂದರೆ ಯೇಸುವಿನಲ್ಲಿ ಒಂದು ನಂಬಿಕೆ ಸ್ಟ್ರಾಂಗ್ ಆಗಿತ್ತು. ಯೇಸು ಸ್ವಾಮಿ ಅಧಿಕಾರದಿಂದ ಆ ದೆವ್ವವನ್ನು ಗದರಿಸ್ತಾ ಇದ್ದಾನೆ. ಅಂದ್ರೆ ಅಧಿಕಾರ. ಇದು ಎಲ್ಲವೂ ದೇವರ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸಿದಾಗ, ಆತ್ಮನಿಂದ ಪ್ರಾರ್ಥಿಸಿದಾಗ ಶರೀರ ಸೈಲೆಂಟ್ ಆಗಿರ್ತದೆ. ಆತ್ಮನಿಂದ ಪ್ರಾರ್ಥಿಸುವಾಗ ಶರೀರದ ಬುದ್ಧಿಯಿಂದ ಬರುವಂತಹ ಆಲೋಚನೆಗಳು ಸ್ಟಾಪ್ ಆಗ್ತದೆ. ಆಗ ದೇವರ ಆತ್ಮನ ನಡೆಸುವಂತ ಪ್ರಾರ್ಥನೆ ಎಲ್ಲವೂ ಅಧಿಕಾರದಿಂದ ತುಂಬಲ್ಪಟ್ಟಿರ್ತದೆ. ಶಿಷ್ಯರು ಹೋದ್ರು, ದೆವ್ವಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೋಗ್ಲಿಲ್ಲ. ಯಾಕೆ? ಅವರು ಶರೀರದಿಂದ ಪ್ರಾರ್ಥನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು, ಅಪನಂಬಿಕೆಯಿಂದ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಅಲ್ಲಿ ನೋಡಿ ಯೇಸು ಸ್ವಾಮಿ ಮುಂದೆ ಹೇಳ್ತಾರೆ, ಇನ್ನು ಎಷ್ಟು ದಿನ ನಾನು ನಿಮ್ಮ ಸಂಗಡ ಇರಬೇಕು ಅಂತ ಹೇಳಿದ್ರೆ, ಇನ್ನೂ ನೀವು ಈ ಪ್ರಾರ್ಥನೆಯನ್ನು ತಿಳಿದುಕೊಳ್ಳಲಿಲ್ವಾ? ನನ್ನ ಒಂದು ಹೃದಯವನ್ನು ನೀವು ತಿಳಿದುಕೊಳ್ಳಲಿಲ್ವಾ? ನಾನು ಯಾವ ರೀತಿ ಚಲಿಸ್ತಾ ಇದ್ದೇನೆ ಎಂಬುದಾಗಿ ನೀವು ತಿಳ್ಕೊಳ್ಳಲಿಲ್ವಾ? ಇನ್ನೂ ನಿಮಗೆ ಜವಾಬ್ದಾರಿಗಳು ಬರಲಿಲ್ವಾ? ಅಂದ್ರೆ ಕೆಲವೊಂದು ಸಾರಿ ನಾವು ಜೊತೆಯಲ್ಲಿ ಇದ್ದವರ ಹಾಗೆ ಇರ್ತೇವೆ ಯೇಸುವಿನ ಜೊತೆಯಲ್ಲಿ, ಆದರೆ ಯೇಸುವಿನ ಹಾಗೆ ಜವಾಬ್ದಾರಿಗಳು ನಾವು ತಿಳಿದುಕೊಳ್ಳಲ್ಲ. ಇಂಥ ಪ್ರಾರ್ಥನೆ ಕೂಡ ದೇವರ ಸಾನ್ನಿಧ್ಯವನ್ನು ಮುಟ್ಟಲ್ಲ. ಆದರೆ ಯೇಸು ನಿಂತು ಆ ದೆವ್ವವನ್ನು ಗದರಿಸಿದಾಗ ಅದು ಅಬ್ಬರಿಸಿ ಬಿಟ್ಟು ಹೋಯಿತು. ನೋಡಿ, ಅಂತ ಅಧಿಕಾರದಿಂದ ಯೇಸು ಪ್ರಾರ್ಥನೆ ಮಾಡ್ತಾ ಇದೆ. ಯಾಕೆಂದ್ರೆ ಆತನು ಹೇಳಿದಂಥ ಮಾತಿನಲ್ಲಿ ಸತ್ಯ ಇದೆ. ದೇವರ ಪ್ರಾರ್ಥನೆ ಮತ್ತು ಉಪವಾಸ. ಇವತ್ತು
ನಮ್ಮ ಜೀವಿತದಲ್ಲಿ ದೇವರ ಪ್ರಾರ್ಥನೆ ಇಲ್ಲ, ಮನುಷ್ಯರ ಪ್ರಾರ್ಥನೆ ಇದೆ. ಎರಡನೇದಾಗಿ ಉಪವಾಸ ಇದೆ. ಶಾರೀರಿಕ ಉಪವಾಸ ಅಂದ್ರೆ ಏನ್ ಗೊತ್ತಾ, ಕೆಲವೊಂದು ಸಾರಿ ನಾವು ಉಪವಾಸ, ಅದಕ್ಕೆ ಸ್ವಾಮಿ ಮತ್ತೆ ಸ್ವಾರ್ಥನೆ ಹೇಳ್ತಾರೆ ನೋಡ್ರಿ, ನೀವು ಉಪವಾಸ ಮಾಡುವಾಗ ಕಪಟಿಗಳ ಹಾಗೆ ಮುಖವನ್ನ ಸಪ್ಪೆ ಮಾಡಿಕೊಳ್ಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಕಪಟಿಗಳ ಹಾಗೆ ಮಾಡಬೇಡ್ರಿ. ಯಾಕೆ? ಕೆಲವೊಂದು ಸಾರಿ ನಮ್ಮ ಉಪವಾಸಗಳು ಜನರ ತೋರ್ಪಡಿಸುವಿಕೆಗಾಗಿರ್ತದೆ, ಆದರೆ ದೇವರನ್ನ ತಿಳಿದುಕೊಳ್ಳೋದಕ್ಕಾಗಿ ಅಲ್ಲ. ಎಷ್ಟೋ ಜನರು ಉಪವಾಸ ಮಾಡ್ತಾರೆ. ಕೆಲವೊಂದು ಸಾರಿ ನಾನು ಗಮನಿಸ್ತೇನೆ, ಎಷ್ಟೋ ಜನ ಹೇಳ್ತಾರೆ ನಾನು ವಾರಕ್ಕೆ ಒಂದು ದಿನ ಇಷ್ಟು ಉಪವಾಸ ಮಾಡ್ತೇನೆ, ಇಷ್ಟು ದಿನ ಉಪವಾಸ ಮಾಡ್ತೇನೆ. ಅದು ಫಲ ತರದಿಲ್ಲ ಪ್ರಿಯ ದೇವ ಮಗುವೆ. ದೇವರ ಪ್ರಾರ್ಥನೆ ಮತ್ತು ದೇವರ ಆತ್ಮನಿಂದ ವಾಕ್ಯವನ್ನು ಗಮನಿಸಿರಿ. ಯಾವಾಗಲೂ ವಾಕ್ಯವನ್ನು ಓದಬೇಕು ನೀವು. ಯೇಸು ಸ್ವಾಮಿ ಉಪವಾಸ ಮಾಡುವಾಗ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಅಡವಿಗೆ ಒಯ್ಯಲ್ಪಟ್ಟನು. ಅಲ್ಲಿ ಅದನ್ನು ಹಗಲು ರಾತ್ರಿ ಉಪವಾಸ ಮಾಡಿದನಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆದರೆ ಆತ್ಮನಿಂದ ನಡೆಸಿ ಉಪವಾಸ, ದೇವರ ಪ್ರಾರ್ಥನೆ ಆತ್ಮನಿಂದ, ಉಪವಾಸವೂ ಕೂಡ ಆತ್ಮನಿಂದ. ದೇವರಾತ್ಮನಿಂದ ನಡೆಸಲ್ಪಟ್ಟವನಾಗಿ ಆತನು ಅಡವಿಗೆ ಒಯ್ಯಲ್ಪಟ್ಟನು. ಅಲ್ಲಿ ಆತನು ಏನು ತಿನ್ನಲಿಲ್ಲ, ಅಂದ್ರೆ ಉಪವಾಸ ಮಾಡಿದನು. ಆದರೆ ಅದಕ್ಕಾಗಿ ಯೆಶಾಯ 58 ನಿಮ್ಮ ಪ್ರಾರ್ಥನೆಗಳಿದೆ, ಜಗಳ ಮಾಡುವಂಥದ್ದೇ, ಸಮಸ್ಯೆಗಳು ಮಾಡುವಂಥದ್ದೇ, ಇದು ದೇವರಿಗೆ ಉಪವಾಸ ಇಷ್ಟನಾ ಅಂತ ಯೇಸು ಸ್ವಾಮಿ ದೇವರ ವಾಕ್ಯ ಯೆಶಾಯ 58 ಬರೆಯಲ್ಪಟ್ಟಿದೆ. ಉಪವಾಸ ಮತ್ತು ಪ್ರಾರ್ಥನೆ ಇದು ಎರಡು ಕೂಡ ದೇವರಾತ್ಮನಿಂದ ನಡೆಸಲ್ಪಡುವಂಥದ್ದು. ಈ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಅದಕ್ಕಾಗಿ ಅನೇಕ ಸಾರಿ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರವಾಗಿ ತಂದೆಯನ್ನು ಬೇಡಿಕೊಳ್ತಾನೆ. ಆದರೆ ದೇವರಾತ್ಮನಿಂದ ನಡೆಸುವಂತಹ ಪ್ರಾರ್ಥನೆ ಹೇಗಿರ್ತದೆ ಅಂದ್ರೆ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿರ್ತದೆ. ಅದಕ್ಕೆ ಯೇಸು ಹೇಳಿದ್ನು, ಯಾ ನಂಬಿಕೆ ಇಲ್ಲದ ಸಂತಾನವೇ. ನೋಡಿದ್ರ? ಹಾಗಿದ್ರೆ ಅವರ ಪ್ರಾರ್ಥನೆಯಲ್ಲಿ ಸ್ಟ್ರಾಂಗ್ ಆದ ನಂಬಿಕೆ ಇರಲಿಲ್ಲ. ಯಾಕೆಂದ್ರೆ ಶಾರೀರಿಕ ಎಷ್ಟೇ ಸಾರಿ ನೀವು ಪ್ರಾರ್ಥನೆ ಮಾಡಿದ್ರು ಈ ಶಾರೀರದಲ್ಲಿ ಸರಿಯಾದ ನಂಬಿಕೆ ಇರಲ್ಲ. ಆದ್ರೆ ಆತ್ಮನಿಂದ ಪ್ರಾರ್ಥನೆ ಮಾಡ್ತೀರಿ ನೋಡ್ರಿ, ಅದು ಕಂಪ್ಲೀಟ್ 100% ಗಾಡ್ ಫೇತ್, ಅದು ದೇವರ ಫೇತ್. ಅಂದ್ರೆ ನಮ್ಮ ಮೇಲೆ ಅದು ಆಕ್ಟ್ ಆಗಿರೋದ್ರಿಂದ ಬೇಗನೆ ನಂಬಿಕೆ ನಮ್ಮೊಳಗೆ ಕೆಲಸ ಮಾಡ್ತದೆ ಈ ಪ್ರಾರ್ಥನೆ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಈಗ ನೋಡಿ ಅನೇಕ ಸ್ಥಿತಿಗತಿಗಳಲ್ಲಿ ಆ ತಂದೆ ಬಂದು ಹೇಳ್ತಾನೆ, ನಿನ್ನ ಶಿಷ್ಯರ ಬಳಿಗೆ ಹೋದೆ, ಅವನ ಕೈಲಿ ಆಗ್ಲೇ ಹೋಯ್ತು, ನಿನ್ನ ಕೈಲಿ ಆಗತ್ತ. ಇವತ್ತು ಪ್ರಾಬ್ಲಮ್ ಏನು? ನಮ್ಮ ಕೊರತೆ, ನಮ್ಮಲ್ಲಿರುವಂಥ ಕೊರತೆಗಳೇ, ನಮ್ಮ ಶರೀರದಿಂದ ಬರುವಂಥ ಕೊರತೆಗಳೇ ನಮ್ಮ ಜೀವಿತದಲ್ಲಿ ಕರ್ತನ ನಾವು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಈ ಉಪವಾಸ ಪ್ರಾರ್ಥನೆಗಳಲ್ಲಿ ಈ 12 ತಾಸು ಪ್ರಾರ್ಥನೆ ನೀವು ಕಲಿಯಬೇಕಾಗಿರುವಂಥ ಬಹಳ ಪ್ರಾಮುಖ್ಯವಾದ ಕಾರ್ಯ ಅಂದರೆ ಆತ್ಮದಿಂದ ಪ್ರಾರ್ಥಿಸುವಂಥದ್ದು, ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಉಪವಾಸ ಮಾಡುವಂಥದ್ದು. ಈ 2 ಕಾರ್ಯಗಳು ನಂಬುವವನಿಗೆ ಸಾಧ್ಯವಾಗಿರ್ತದೆ. ಅವನು ಅನ್ಯನೇ ಆಗಿರಲಿ, ಅನ್ಯ ವ್ಯಕ್ತಿನೇ ಆಗಿರಲಿ, ಆತನು ಯೇಸುವನ್ನು ತಿಳಿದಂಥ ವ್ಯಕ್ತಿ ಆಗಿರಲಿ. ಆದರೆ ನಾನು ನೀನು ನಂಬಿಕೆಯಿಂದ ಈ ಪ್ರಾರ್ಥನೆ ಮಾಡುವಾಗ ಅನ್ಯ ಜನರು ಕೂಡ ಕರ್ತನ ಕಡೆಗೆ ಬರ್ತಾರೆ. ಇವತ್ತು ಸಭೆಗಳಲ್ಲಿ ಇಂಥ ವ್ಯಕ್ತಿಗಳು ಬೇಕಲ್ವಾ? ದೇವರ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳು ಹೇಳ್ಬೇಕಲ್ವಾ? ದೇವರ ಮಕ್ಕಳಲ್ಲಿ ಇಂಥ ಒಂದು ವಿಶ್ವಾಸದ ಪ್ರಾರ್ಥನೆ, ಆತ್ಮನಿಂದ ಪ್ರಾರ್ಥಿಸುವಂಥದ್ದು, ಆತ್ಮನಿಂದ ಉಪವಾಸ ಮಾಡುವಂಥದ್ದು ಚಲಿಸುವುದಾಗಿದ್ರೆ, ಇವತ್ತು ಶಿಷ್ಯರ ಬಳಿಗೆ ಕೇಳಿಕೊಂಡೆ ಅನೇಕರು ಇವತ್ತು ನಂಬಿಕೆಯಲ್ಲಿ ಬೇಗ ಬಿದ್ದು ಹೋಗ್ಲಿಕ್ಕೆ ಕಾರಣ ಏನಂದ್ರೆ, ಶಿಷ್ಯರ ಬಳಿಗೆ ಕೇಳಿಕೊಂಡೆ ಅಂದ್ರೆ ಅನ್ಯ ಜನರು ಬರ್ತಾರೆ, ಇಲ್ಲಿ ಆಗದೆ ಹೋದಾಗ ಅವರು ಸೋತು ಹೋಗ್ತಾರೆ. ಆದರೆ ಆತ್ಮನಿಂದ ನಡೆಸಲ್ಪಡುವಿಕೆ, ಆತ್ಮನಿಂದ ಪ್ರಾರ್ಥನೆ ಮಾಡುವಾಗ ಒಬ್ಬೊಬ್ಬ ವ್ಯಕ್ತಿ ಕೂಡ ದೇವರ ಬಳಿಗೆ ಬರ್ತಾನೆ. ನೋಡ್ರಿ, ಅಲ್ಲಿ ನೋಡಿದವರೆಲ್ಲರಿಗೂ ಆಶ್ಚರ್ಯ ಆಯ್ತು. ಯೇಸು ಸ್ವಾಮಿ ಮಾಡಿದಂಥ ಅದ್ಭುತ ನೋಡ್ರಿ. ಆತನು ಮಾಡಿದಂಥ ಅದ್ಭುತಗಳಲ್ಲಿ ಆತನು ಮಾತ್ರ ದೇವರನ್ನ ಮಹಿಮೆ ಪಡಿಸೋದು ಮಾತ್ರ ಅಲ್ಲ, ಜನರೆಲ್ಲರೂ ನೋಡಿ ಆಶ್ಚರ್ಯಪಟ್ಟರು. ಅಂದ್ರೆ ಯೇಸುವಿನ ಪ್ರಾರ್ಥನೆಯಲ್ಲಿ ಅಂತ ಶಕ್ತಿ ಇತ್ತು. ಕಾರಣ ಏನಂದ್ರೆ ದೇವರ ಪ್ರಾರ್ಥನೆ ಮತ್ತು ಉಪವಾಸ. ಇಂಥ ಪ್ರಾರ್ಥನೆ ನಮ್ಮದಾಗಿದೆಯಾ? ಇವತ್ತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇಂಥ ಪ್ರಾರ್ಥನೆ ನೀವು ಮಾಡುವಾಗ ಎಂಥ ವ್ಯಕ್ತಿನೇ ಬರಲಿ, ಯೇಸು ಸ್ವಾಮಿ ಹೇಳ್ತಾ ನೋಡ್ರಿ, ನಂಬುವವನಿಗೆ ಎಲ್ಲವೂ ಸಾಧ್ಯ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಇವತ್ತು ನೀವು ನಂಬ್ತೀರಾ? ನೀವು ನಂಬ್ತೀರಾ ನಿಮ್ಮ ಜೀವಿತದಲ್ಲಿ ದೇವರಿಗೆ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ? ನೀವು ನಂಬ್ತೀರಾ ನನ್ನ ಜೀವಿತದ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನೆ ಎಂಬುದಾಗಿ? ನೀವು ನಂಬ್ತೀರಾ ನಿನ್ನ ಬಿಸ್ನೆಸ್ ಅನ್ನು ದೇವರ ಮೇಲೆ ತಗೊಂಡು ಬರ್ತಾನಂತ? ನೀವು ನಂಬ್ತೀರಾ ನಿನ್ನ ದೇವರು ಯಾವ ವೈರಸ್ಗೆ ನಿಮ್ಮನ್ನು ಮುಟ್ಟದ ಹಾಗೆ ನಿಮ್ಮನ್ನು ಕಾಯ್ತಾನೆ ಎಂಬುದಾಗಿ? ನೀವು ನಂಬ್ತೀರಾ ನಿಮ್ಮ ಜೀವಿತದಲ್ಲಿ ತಿರುಗಿ ನಿಮಗೆ ಎಲ್ಲವನ್ನು ದೇವರು ಕೊಡ್ತಾನೆ ಎಂಬುದಾಗಿ? ನೀವು ನಂಬ್ತೀರಾ? ಅದನ್ನು ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂತ ದೇವರು ವಾಕ್ಯ ಹೇಳಿದ ಮೇಲೆ ಇವತ್ತು ಧೈರ್ಯವಾಗಿ ಹೆಜ್ಜೆ ಇಡ್ರಿ. ದೇವರ ಪ್ರಾರ್ಥನೆ, ದೇವರಿಂದ ನಡೆಸಲ್ಪಡುವ ಉಪವಾಸದ ಪ್ರಾರ್ಥನೆ, ಈ 2 ಕಾರ್ಯ ಯೇಸುವಿನ ಬಾಯಿಂದ ಬಂದಂಥ ಮಾತು. ಯಾಕೆಂದ್ರೆ ಆತನು ಅದನ್ನೇ ಮಾಡ್ತಾ ಇದ್ದ, ಅದನ್ನೇ ಶಿಷ್ಯರಿಗೆ ಹೇಳ್ತಾ ಇದ್ದ.
ಆತನು ಅದನ್ನೇ ಮಾಡ್ತಾ ಇದ್ದ. ತನ್ನ ಶಿಷ್ಯರಿಗೆ ಕೂಡ ಅದನ್ನ ಹೇಳ್ತಾನೆ, ದೇವರ ಪ್ರಾರ್ಥನೆ ಮತ್ತು ಉಪವಾಸ ಇದು ಎರಡು ಸೇರಿದಲ್ಲಿ ನಿನ್ನ ಜೀವಿತದಲ್ಲಿ ಇವತ್ತು ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ ಇಂಥ ವ್ಯಕ್ತಿಗಳ ಅಗತ್ಯತೆ ಇದೆ. ಇದನ್ನು ಕೇಳುವಂಥ ದೇವ ಮಗುವೆ, ನಿಂತ ಸ್ಥಳದಲ್ಲಿ ಒಂದು ಮಾತು ಹೇಳು, ಸ್ವಾಮಿ ನಾನು ದೇವರ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗಬೇಕು. ಉಪವಾಸ ದೇವರ ಆತ್ಮನ ನಡೆಸಲ್ಪಡುವಂಥ, ಯಾಕೆಂದ್ರೆ ದೇವರ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ಯಾವುದನ್ನು ಪ್ರಾರ್ಥಿಸಬೇಕೋ ಅದನ್ನು ಪ್ರಾರ್ಥಿಸಿ ಅದಕ್ಕೆ ಉತ್ತರವನ್ನು ತರುವುದಕ್ಕೆ ಸಹಾಯ ಮಾಡೋದಾಗಿದ್ರೆ, ಇವತ್ತು ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಸದಾಕಾಲ ನಮ್ಮ ಸಂಗಡ ಇರುವುದಕ್ಕಾಗಿ ದೇವರು ಸಹಾಯ ಕೊಟ್ಟಿದ್ದಾನೆ. ಇದನ್ನು ಕೇಳುವ, ವೀಕ್ಷಿಸುವ, ಇದನ್ನು ನೋಡುವಂಥ ಪ್ರಿಯ ದೇವ ಮಗುವೆ, ಈ ನನ್ನೊಂದಿಗೆ ಇವತ್ತು ಹೇಳ್ರಿ, ಸ್ವಾಮಿ ನನ್ನ ಪ್ರಾರ್ಥನೆ ನೀನು ಕೇಳ್ತಿ. ಹೌದಪ್ಪ, ನನ್ನ ಜೀವಿತದಲ್ಲಿ ಯಾವುದು ಅಸಾಧ್ಯ ಅಂತ ನಾನು ತಿಳಿದುಕೊಂಡು ಅನೇಕ ಸಾರಿ ಪ್ರಶ್ನೆ ಹಾಕಿದ್ದೇನೆ. ದೇವರೇ, ನಾನು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಓದೋದಿಲ್ಲ, ಇದು ಸಿಗೋದಿಲ್ಲ, ಇದು ವಾಸಿ ಆಗಲ್ಲ, ಇದು ನನ್ನ ಬಿಸ್ನೆಸ್ ಆಗೋದಿಲ್ಲ, ನಾನು ಎಂದಿಗೂ ಮೇಲಕ್ಕೆ ಬರಲ್ಲ, ಇದೆಲ್ಲ ಅಪನಂಬಿಕೆಯ ಮಾತುಗಳು ಅನೇಕ ಸಾರಿ ಮಾತನಾಡಿದ್ದೇನೆ. ಆದರೆ ಒಂದು ನಂಬಿಕೆಯಿಂದ ಹೇಳ್ರಿ, ಇವತ್ತು ನಂಬಿಕೆಯಿಂದ ಹೋಗಿ ಯೇಸು ಹತ್ರ ಹೇಳ್ರಿ, ಹೌದಾ ಯೇಸು ಸ್ವಾಮಿ ಹೇಳಿದಾನೆ, ಹೌದು ನೀವು ಮಾಡಿದ್ರೆ ಅದು ಉತ್ತರ ಸಿಗಲಿಲ್ಲ, ಆದರೆ ಇದಕ್ಕೆ ಉತ್ತರ ಎಲ್ಲಿದೆ? ದೇವರ ಪ್ರಾರ್ಥನೆ ಮತ್ತು ಉಪವಾಸದಲ್ಲಿದೆ. ಅದೇ ಸ್ವಾಮಿ ಹೇಳಿದ ಮೇಲೆ ಇದರ ಕಡೆಗೆ ನಿಮ್ಮ ವಾಕ್ಯ ಟರ್ನ್ ಆಗಲಿ. ಅದೇ ಶಿಷ್ಯರೇ ಒಂದು ದಿನ ಏನಾದರೂ ಯೇಸುವಿನ ಮಾತನ್ನ ಕೇಳಿ ಅವರು ಕೂಡ ಅದ್ಭುತವಾಗಿ ಅಪೊಸ್ತಲರ ಕೃತ್ಯಗಳು ಓದುವಾಗ ದೇವರಿಗಾಗಿ ಮಹಿಮೆಯಾಗಿ ಅವರು ಕೂಡ ಹೇಳ್ತಾರೆ, ನನ್ನಲ್ಲಿ ಯಾರಿದ್ದಾರೆ ಗೊತ್ತಾ? ನನ್ನಲ್ಲಿ ಏನೂ ಇಲ್ಲ, ಅದು ನನ್ನಲ್ಲಿ ಇರುವಂತ ವ್ಯಕ್ತಿ ಯಾರು? ಯೇಸು ಇದ್ದಾನೆ ಎಂಬುದಾಗಿ ಹೇಳಿ ಹುಟ್ಟುಕುಂಟನಿಗೆ ಎದ್ದು ನಿಲ್ಲಿಸ್ತಾರೆ. ಕಾರಣ ಏನು? ಅಲ್ಲಿ ಯೇಸು ಇದ್ನ, ಯೇಸು ಎಲ್ಲಿದ್ದಾನೆ? ಅವರು ಒಳಗೆ ಇದ್ದಾನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ತಿಳಿದುಕೊಂಡ್ರು ಸತ್ಯ ಏನೆಂಬುದಾಗಿ, ಹೇಗೆ ಪ್ರಾರ್ಥನೆ ಮಾಡೋದನ್ನ ಮಾಡಬಹುದು, ಹೇಗೆ ಮಾಡಬಹುದು. ಅನೇಕ ಕಡೆ ಪೇತ್ರನು ಎಷ್ಟೋ ಸತ್ತವ್ರನ್ನ ಎಬ್ಬಿಸಿದ, ಎಷ್ಟೋ ಅವ್ರ ಕೈಯಲ್ಲಿ ಮಹತ್ಕಾರ್ಯಗಳು ಉಂಟಾದುವು ಅಂತ ವಾಕ್ಯ ಹೇಳ್ತದೆ. ಅವ್ರ ಕೈಯಿಂದ ಮಹತ್ಕಾರ್ಯಗಳು ಉಂಟಾದುವು ಅಂತ ದೇವರ ವಾಕ್ಯ ಹೇಳ್ತದೆ. ಕಾರಣ ಏನು? ಅವರು ತಿಳಿದುಕೊಂಡ್ರು ದೇವರ ಪ್ರಾರ್ಥನೆ ಮತ್ತು ಉಪವಾಸ. ಮೊದಲದಾಗಿ ಅವರು ಸೋತು ಹೋದ್ರು ಕೂಡ ನಂತರ ಅವರ ಜೀವಿತ ಒಂದು ಸಕ್ಸಸ್ ಲೈಫ್ ಅಲ್ಲಿ ಎಂಡ್ ಆಯ್ತು. ಇವತ್ತು ನಾವು ಅನೇಕ ವಿಷಯಗಳಲ್ಲಿ ಸೋತು ಹೋದ್ರು ಕೂಡ ಬಿಟ್ಕೊಡೋದು ಬೇಡ, ನಂಬಿಕೆಯಿಂದ ಯೇಸುವಿನ ಬಳಿಗೆ ಹೋಗೋಣ. ಆತ ಹೇಳ್ತಾನೆ, ಈ ರೀತಿ ಪ್ರಾರ್ಥನೆ ಮಾಡೋದು ಹೇಳಿದಾಗ ಆ ಪ್ರಾರ್ಥನೆ ಕಡೆಗೆ ನಾವು ತಿರುಗಿಕೊಡುವಾಗ ನಾವು ಕೂಡ ಇಂಥ ಒಂದು ಜಯವನ್ನು ಹೊಂದಿ ದೇವರ ರಾಜ್ಯದಲ್ಲಿ ಮಹಿಮೆಯಾಗಿ ಜೀವಿಸಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಿಯ ದೇವ ಮಗುವೆ, ಈ 9ನೇ ಅಧ್ಯಾಯದಲ್ಲಿ ಆದಂಥ ಅದ್ಭುತ, ಒಬ್ಬ ತಂದೆ ಬಂದು ತನ್ನ ನೋವನ್ನು ಹೇಳಿಕೊಂಡಾಗ ಯೇಸು ಕನಿಕರದಿಂದ ಅವರನ್ನು ನೋಡಿ ಅದ್ಭುತ ಮಾಡೋದಾಗಿದ್ರೆ, ಇವತ್ತು ಇಂಥ ಸ್ಥಿತಿಗತಿಗಳು ಈ ಪಟ್ಟಣದಲ್ಲಿ, ದೇಶದಲ್ಲಿ ಅನೇಕ ಭಾಗದಲ್ಲಿ ಇಂಥ ಜನರು ಇವತ್ತು ಇದ್ದಾರೆ. ಅವರು ನಮ್ಮ ಹತ್ರ ಬರ್ಲಿಕ್ಕಿದ್ದಾರೆ, ನಿಮ್ಮ ಹತ್ರ ಬರ್ಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಇದೇ ಅದ್ಭುತವನ್ನು ಅವರು ಕಂಡುಕೊಂಡಾಗ ಅವರು ದೇವರಿಗಾಗಿ ಜೀವಿಸ್ತಾರಲ್ವಾ? ಈ ಚಾನಲ್ ಮೂಲಕವಾಗಿ ಇದೇ ಕಾರ್ಯವಾಗಲಿ, ನಿಮ್ಮ ಮೂಲಕವಾಗಿ ಕೂಡ ದೇವರು ಇದೇ ಕಾರ್ಯವನ್ನು ಮಾಡಿ. ನೀವು ನಿಂತ ಸ್ಥಳದಲ್ಲಿ ಸುತ್ತಮುತ್ತಲಿನ ಜನರನ್ನು ನೋಡ್ರಿ, ಅವ್ರು ಇಂಥ ಸ್ಥಿತಿಯಲ್ಲಿ ಇರೋದಾಗಿದ್ರೆ ಅವರಿಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡೋದಾಗಿದ್ರೆ, ದೇಶದಲ್ಲಿ, ಕರ್ನಾಟಕದಲ್ಲಿ, ಪಟ್ಟಣದಲ್ಲಿ ದೊಡ್ಡ ಉಜ್ಜೀವನ. ದೇವರ ಪ್ರಾರ್ಥನೆ ಮತ್ತು ಉಪವಾಸ ಬಹಳ ಪ್ರಾಮುಖ್ಯ. ಮನುಷ್ಯರ ಪ್ರಾರ್ಥನೆ ಬೇಡ ಮತ್ತು ಶರೀರದಿಂದ ಉಂಟಾಗುವಂಥ ಉಪವಾಸ ಬೇಡ. ಈ ಬಹಳ ಆಳವಾದ ಆತ್ಮೀಯ ರೀತಿಯಲ್ಲಿ ಉಂಟಾಗುವಂಥ ಈ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ದೊಡ್ಡ ಜಯವನ್ನು ತೆಗೆದುಕೊಂಡು ಬರ್ತದೆ. ಅದನ್ನು ಯೇಸು ತಾನೇ ಹೇಳಿದ್ದಾನೆ, ನಾವು ಕೂಡ ಅದನ್ನು ಮಾಡೋಣ. ದೇವರು ನಿಮ್ಮನ್ನು ಮಹಿಮೆಯಾಗಿ ಉಪಯೋಗಿಸಿಕೊಳ್ಳಿ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಅಭಿವೃದ್ಧಿಯಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಅಭಿವೃದ್ಧಿಯಾಗಿ ಆಶೀರ್ವಾದ ಮಾಡೋದ್ರ ಮೂಲಕವಾಗಿ ನೀವು ದೇಶಕ್ಕೂ ಪಟ್ಟಣಕ್ಕೂ ಆಶೀರ್ವಾದವಾಗಿ ಜೀವಿಸಿರಿ. ಈ ವಾಕ್ಯವನ್ನು ದೇವರು ಆಶೀರ್ವಾದ ಮಾಡಲಿ. ಆಮೆನ್.